ಪುಸ್ತಕಗಳು ಬದುಕನ್ನು ನೋಡೋ ದೃಷ್ಟಿಕೋನವನ್ನು ಬದಲಾಯಿಸುತ್ತವೆ. ಕೆಲವೇ ಪುಸ್ತಕಗಳನ್ನು ಓದಿದ ನನಗೂ ಆ ಅನುಭವಗಳಾಗಿವೆ. ಮೊದಲ ವಿಡಿಯೋದಲ್ಲಿ ಒಂದಷ್ಟು ಅದ್ಭುತ ಪುಸ್ತಕಗಳ ಬಗ್ಗೆ ಹೇಳಿದ್ದೆ. ಸಾಹಿತ್ಯ ಲೋಕದ ಸಂಪತ್ತಾಗಿರೋ ಇನ್ನಷ್ಟು ನನ್ನ ಕಾಡಿದ ಪುಸ್ತಕಗಳ ಮಾಹಿತಿ ಇಲ್ಲಿದೆ. ಅವುಗಳಲ್ಲಿ ಮೊದಲನೆಯದು ರವಿ ಬೆಳಗೆರೆಯವರ ಹೇಳಿ ಹೋಗು ಕಾರಣ. ಅದೆಂತವರೆಗೂ ಕಣ್ಣಂಚಲ್ಲಿ ನೀರು ತೋರಿಸುವ ಪುಸ್ತಕ ಇದು. ಪ್ರೀತಿ ಮತ್ತು ಮೋಸಗಳ ಆಳ ಅಂತರಾಳಗಳು ಈ ಪುಸ್ತಕದಲ್ಲಿ ಖಂಡಿತ ಅರಿವಾಗದೇ ಇರೋದು. ಹೂಚಂತೆಯವರ ಚಿದಂಬರ ರಹಸ್ಯ. ಕೆಸರೂರಿನ ಕೋಮುಗಲಭೆಗಳು, ಜಾತಿ, ವೈಷಮ್ಯ, ಕೊಲೆ, ದೆವ್ವಭೂತಗಳ ಜೊತೆಗೆ ಹೈಬ್ರಿಡ್ ಏಲಕ್ಕಿಯನ್ನು ಮಿಶ್ರಣ ಮಾಡಿ ನೀಡಿರುವ ಈ ಕಾದಂಬರಿಯಲ್ಲಿದೆ ಸಾಕಷ್ಟು ಹಾಸ್ಯ. ಎಸ್.ಎಲ್. ಭೈರಪ್ಪನವರ ವಂಶವೃಕ್ಷ. ಬದುಕಿನ ಬೇರುಗಳನ್ನು ಶೋಧಿಸೋ ಈ ಕೃತಿ ತಿರುವುಗಳೇ ತುಂಬಿರೋ ಜೀವನದ ಸಾರಾಂಶವನ್ನ ತೆರೆದಿಡೋ ರೀತಿ ಎರಡೂ ಅದ್ಭುತ. ಮಹಾಪಲಾಯನ. ಸ್ಲಾವೋಮಿರ್ ಮತ್ತು ತಂಡದ ಸೈಬೀರಿಯಾದಿಂದ ಭಾರತದವರೆಗಿನ 6500 ಕಿಲೋಮೀಟರ್ ಪ್ರಯಾಣ ಕುತೂಹಲಕರವಾಗಿದೆ. ಸಾವಿಗೆ ಹತ್ತಿರವಾಗಿ ಸಾಗುವ ಈ ಸಾಹಸಮಯ ಯಾತ್ರೆ ತುಂಬಾನೇ ರೋಚಕವಾಗಿದೆ. ಯಶವಂತ ಚಿತ್ತಾಲರ ಶಿಕಾರಿ. ಇಲ್ಲಿ ಶಿಕಾರಿಯಾಗೋದು ಪ್ರಾಣಿಯಲ್ಲ, ಬದಲಿಗೆ ಮನುಷ್ಯ. ಬೇಟೆಯಾಡೋನು ಕೋವಿ ಹೊತ್ತ ಬೇಟೆಗಾರನಲ್ಲ, ದ್ವೇಷ ಹೊತ್ತ ಮನುಷ್ಯನೇ. ರುದ್ರಪ್ರಯಾಗದ ಭಯಾನಕ ನರಭಕ್ಷಕ. 8 ವರ್ಷಗಳಲ್ಲಿ 160ಕ್ಕೂ ಹೆಚ್ಚು ನರಹತ್ಯೆ ಮಾಡಿದ್ದು ಒಂದೇ ಒಂದು ನರಭಕ್ಷಕ ಚಿರತೆ. ಜಿಮ್ ಕಾರ್ಬೆಟ್ರ ಈ ಅನುಭವದ ಪ್ರತಿ ಸಾಲಿನಲ್ಲೂ ಕೂಡಿದೆ ಅತೀವ ರೋಚಕತೆ. ಪರಿಸರದ ಕಥೆಗಳು. ತೇಜಸ್ವಿಯವರ ಈ ಪುಸ್ತಕದಲ್ಲಿರುವ ಚಿಕ್ಕ ಚಿಕ್ಕ ಕಥೆಗಳು, ಅದ್ಭುತ ಪಾತ್ರಗಳು ಮತ್ತು ಸನ್ನಿವೇಶಗಳು ನನ್ನನ್ನ ತುಂಬಾ ಕಾಡಿದ್ವು. ಇನ್ನಷ್ಟು ಪುಸ್ತಕಗಳ ಬಗ್ಗೆ ಹೇಳೋದಿದೆ. ಸಾಕಷ್ಟು ಪುಸ್ತಕಗಳನ್ನು ಓದೋದು ಬಾಕಿ ಇದೆ. ಒಂಟಿಯಾಗಿದ್ದಾಗ ಪುಸ್ತಕವೇ ಉತ್ತಮ ಜೊತೆಗಾರ. ಪ್ರತಿ ಪುಟಗಳು ಕೂಡ ವಿಚಾರಗಳ ಆಗರ. ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಂದ್ರೆ ಬೇಡದ ವಿಚಾರಗಳ ಖಜಾನೆ ಮಾತ್ರ ಅಲ್ಲ, ಇದರ ಮೂಲಕವೇ ಇನ್ನಷ್ಟು ಬೇಕಾಗುವ ವಿಚಾರಗಳನ್ನ ಹೇಳಬೇಕಿದೆ. ಬೆಂಬಲಿಸಬೇಕು ನೀವೆಲ್ಲ.